ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಕಾಂಗ್ರೆಸ್ನ ವಕ್ತಾರರಾದಂಥ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮಾತನಾಡಿಸ್ತೀನಿ ಒಂದು ಸರ್, ಮೋಹನ್ ಸರ್ನ ಮಾತಾಡಿಸ್ಬಿಡ್ತೀನಿ. ಮೋಹನ್ ಸರ್, ನಾನು ಆಗಲೇ ಕೇಳ್ತಾ ಇದ್ದೆ, ಯಾವುದೇ ರೀತಿಯಾದಂಥ ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳು ಹೊಡೆದಾಡ್ಕೊಳ್ಬೇಕಾದ್ರೆ ನಮ್ಮ ದೇಶಕ್ಕೇನು ಎಫೆಕ್ಟ್ ಆಗಬಾರ್ದಪ್ಪ ಅಂತ ಹೇಳಿ ಒಂದು ಪ್ರಿಪ್ರೇಷನ್ ಟೈಮ್ ಅಂತ ಇರುತ್ತೆ. ಆ ಪ್ರಿಪ್ರೇಷನ್ ಟೈಮನ್ನು ಇಲ್ಲಿ ತಗೊಂಡಿದ್ದಾರಾ ಇಲ್ವಾ ಅನ್ನೋದೇ ಒಂದಷ್ಟು ಪ್ರಶ್ನೆಗಳು ಜನರ ಮನಸ್ಸಲ್ಲಿರೋದು. ಯಾಕೆಂದರೆ ಈಗ ಯಾವುದೇ ಅಭಾವ ಇಲ್ಲ ಅಂತ ಮೊನ್ನೆ ಅಷ್ಟು ಹೇಳ್ತಾರೆ, ಬಟ್ ಈಗ ನೋಡಿದ್ರೆ ಬೆಂಗಳೂರಿನಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಈ ಗ್ಯಾಸ್ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಆಗಿದೆ. ಇದು ಚೈನ್ ಲಿಂಕ್ ಇದ್ದಂಗೆ, ಗ್ಯಾಸು, ಪೆಟ್ರೋಲ್, ಡೀಸೆಲಿಂದ ನೆಕ್ಸ್ಟು ಅದು ಫುಡ್ಗೂ ಬಂದ್ಬಿಡುತ್ತೆ. ಎಕ್ಸ್ಪೋರ್ಟ್ ಆಗಲ್ಲ, ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲೆಲ್ಲಿ ಏನೇನು ರೈತರು ಬೆಳೆದಿರ್ತಾರೋ ಎಲ್ಲ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ. ಇದು ಮತ್ತೆ ಇನ್ನೊಂದು ಯಾವುದೋ ಹಂತಕ್ಕೆ ಹೋಗಬಾರ್ದಲ್ಲ. ಸೊ ಹಾಗಾಗಿ ಈ ಪ್ರಿಪ್ರೇಷನ್ ಬಗ್ಗೆ ಸ್ಟೇಟ್ದು ಮತ್ತು ಸೆಂಟ್ರಲ್ದು ಪಾತ್ರ ಏನಿರುತ್ತೆ ಅಂತ ಈ ವಿಷಯವನ್ನ ಮಂಡಿಸುವಾಗ ಮೂರು ಅಂಶಗಳನ್ನ ನಾವು ಇದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಬಹುದಾಗಿತ್ತು. ನೋಡಿ, ಮ್ಯಾಕ್ಸಿಮಮ್ LPG ಏನಿದೆ ಅಲ್ಲ, ಈ LPG ನಮಗೆ UAE ಇಂದ 8.1 ಮಿಲಿಯನ್ ಟನ್, ಕತಾರ್ನಿಂದ 5 ಮಿಲಿಯನ್ ಟನ್, ಕುವೈಟ್ನಿಂದ 3.4 ಮಿಲಿಯನ್ ಟನ್, ಸೌದಿ ಅರೇಬಿಯಾದಿಂದ 3.3 ಮಿಲಿಯನ್ ಟನ್, ಸ್ವಲ್ಪ ಮಟ್ಟಿಗೆ ಬಹರೀನ್ ಮತ್ತು ಸ್ಮಾಲ್ ಮಿಡಲ್ ಈಸ್ಟ್ ಕಂಟ್ರೀಸ್ಗಳು ಕೊಡ್ತಾ ಇದ್ದಾವೆ, ಸ್ವಲ್ಪ ಅಮೆರಿಕಾದಿಂದ ತಗೋತಾ ಇದ್ವಿ. ಈ ಎಲ್ಲ ಪ್ರದೇಶಗಳು ಮಿಡಲ್ ಈಸ್ಟ್ ನಲ್ಲಿ ಇದಾವೆ. ಮಿಡಲ್ ಈಸ್ಟ್ ನಿಂದ ಸಪ್ಲೈ ಆಗ್ಬೇಕಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದ್ ಆಗಿದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದ್ ಆಗಿ ಈಗ ಇವತ್ತು ಮಧ್ಯಾಹ್ನದಿಂದ ಅಲ್ಲಿ ಮೈನ್ಸ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಹೌದು. ಇದರಿಂದ ಇಫೆಕ್ಟ್ 4 ಇಂಡಸ್ಟ್ರಿಗಳಿಗೆ ಆಗ್ತದೆ. ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಒಂದು ಫುಡ್ ಇಂಡಸ್ಟ್ರಿ, ಒಂದು ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ, ಅದರಲ್ಲಿ LPG ರಿಕ್ಷಾಗಳು ಮತ್ತೆ LPG ಕಾರ್ಗಳು, ಮತ್ತೆ ಕಾರ್ ಆಟೋ. ಇದಕ್ಕೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಎಸ್ಮಾವನ್ನ ಲಾಗು ಮಾಡಿದೆ. ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತ ನಿಮ್ಗೆ ಗೊತ್ತಿರಬಹುದು. ಈ ಎಸ್ಮಾ ಲಾಗು ಮಾಡಿ ಇದನ್ನ ಡೈವರ್ಸಿಫೈ ಮಾಡಿ ಬೇರೆ ಎಲ್ಲಿಂದಾದ್ರೂ ತರಬಹುದು ಅನ್ನೋ ಬಗ್ಗೆ ಭಾರತ ಸರ್ಕಾರ ಇದರ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ಗಳನ್ನ ನಡೆಸಿ ಸದ್ಯಕ್ಕೆ ಏನಾಗ್ತಾ ಇದೆ, ಬೆಂಗಳೂರು, ಹುಬ್ಬಳ್ಳಿ ನೀವೆಲ್ಲ ತೋರಿಸಿದ್ರಲ್ಲ, ಒಂದು ಕಳ್ಳ ಸಂತೆ ಆಗ್ತಾ ಇದೆ. ಆ ಕಳ್ಳ ಸಂತೆ ಹೆಂಗಾಗ್ತಾ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ನಾನು ವಿದ್ಯಾನಗರದ ಪೆಟ್ರೋಲ್ ಪಂಪ್ಗೆ ಹೋಗಿದ್ದೆ. ನಾನು ಪೆಟ್ರೋಲ್ ಹಾಕಪ್ಪ ಅಣ್ಣ ಅಂತಂದೆ. ಅವ್ರು ಏನ್ ಮಾಡಿದ್ರು, ಸರ್ ಪವರ್ ತಗೋಬೇಕಾಗ್ತದೆ, ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತಂದ್ರು. ಪವರ್ ಯಾಕೆ ತಗೋಬೇಕಪ್ಪ, ನಾನು ನಾರ್ಮಲ್ ಪೆಟ್ರೋಲ್ ಹಾಕ್ತೇನೆ, ನಂಗೇನು ಅದು ಬೇಡ ಅಂತದೆ. ಅವಾಗ ಅವನಂದ್ರೆ, ಇಲ್ಲ ಸರ್, ನೀವು ಪವರ್ ತಗೊಳ್ಳೇಬೇಕಾಗ್ತದೆ, ಯಾಕಂದ್ರೆ ದೇ ವಾಂಟ್ ಟು ಫಿನಿಶ್ ಅಪ್ ಪವರ್ ವಿಚ್ ಇಸ್ ಕಾಸ್ಟ್ಲಿ. ಇದು ಒಂದು ಪಾರ್ಟ್ ಆಫ್ ದ ಕಳ್ಸಂತೆ ಇದ್ರೆ, 1,000 ರೂಪಾಯಿನ ಏನು 19 kg ಕಾಮರ್ಷಿಯಲ್ ಸಿಲಿಂಡರ್ 900-950 ಇದ್ದಿದ್ದು ಈಗ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ 4,000 ರೂಪಾಯಿಗೆ ಕಳ್ಳತನದಿಂದ ಮಾರ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಭಾರತ ಸರ್ಕಾರದ ಜೊತೆ ಜಂಟಿಯಾಗಿ ಪ್ರತಿಯೊಂದು ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ಸ್ಟ್ಯಾಟಿಸ್ಟಿಕಲ್ ಡೇಟಾ ತಗೊಂಡು ನಿಮಗೆ ಎಷ್ಟು ದಿವಸದ ಸ್ಟಾಕ್ ಇದೆ, ಏನ್ ಸ್ಟಾಕ್ ಇದೆ ಅಂತ ಅಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಬರೆದು ಪ್ಯಾನಿಕ್ ಕ್ರಿಯೇಟ್ ಮಾಡಿ ಸರ್ಕಾರದ ಜನರೇ, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ, ಇವತ್ತು ವಿಧಾನಸಭೆಯಲ್ಲಿ ನಡೆದಿದ್ದ ನೀವು ಆ ಕ್ಲಿಪ್ಪಿಂಗ್ ತೋರಿಸಿದ್ರೆ, ಎವ್ರಿಥಿಂಗ್ ಈಸ್ ನಾಟ್ ದ ಡ್ಯೂಟಿ ಆಫ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಂತಾನು ಕೂಡ ಇದೆ. ಆ ಸ್ಟೇಟ್ ಗವರ್ಮೆಂಟ್ ಕೂಡ ಇದಕ್ಕೆ ಜವಾಬ್ದಾರಿ ತಗೋಬೇಕು. ಅದರ ಜೊತೆಗೆ ಈ ಶಾರ್ಟೇಜ್ ಆಗ್ಲಿಕ್ಕೆ ಮತ್ತೆ ಇದು ಶಾರ್ಟೇಜ್ ಮುಂದುವರಿಲಿಕ್ಕೆ ಕಾರಣ ಅಂತಂದ್ರೆ, ಎನಿ ಪೊಲಿಟಿಕಲ್ ಅನಾಲಿಸ್ಟ್, ಡಿಫೆನ್ಸ್ ಅನಾಲಿಸ್ಟ್ ಲೈಕ್ ಮೀ ನೆವರ್ ಥಾಟ್ ದ್ಯಾಟ್ ಈ ದೊಡ್ಡನ್ನ ಏನೋ ಬಂಡಿದಾನೆ ಅವ ಯಾವಾಗ ಇರಾನಿಗೆ ಅಟ್ಯಾಕ್ ಮಾಡ್ತಾನೆ, ಅದಕ್ಕೆ IGRS ಯಾವಾಗ ತನ್ನ ಶಾರ್ಟ್ ರೇಂಜ್ ಮಿಸೈಲ್ ಇಂದ ಮಿಡಲ್ ಈಸ್ಟ್ ಕಂಟ್ರಿಗೆ ಹೊಡೆದಿದ್ದಾರೆ ಅನ್ನೋದು ಇಂಟರ್ನ್ಯಾಷನಲ್ ಅನಾಲಿಸ್ಟ್ಗೆ ಇವು ಕೂಡ
ಗೊತ್ತಾಗಿದ್ದಿಲ್ಲ. ಹೌದು ಹೌದು ಹಿಂಗಾಗಿ ಇಟ್ ಈಸ್ ನೈದರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಮಿಸ್ಟೇಕ್ ನಾಟ್ ದ ಅಪೋಸಿಷನ್ಸ್ ಮಿಸ್ಟೇಕ್. ಎಸ್ ಇಟ್ ವಾಸ್ ದ ಮಿಸ್ಟೇಕ್ ಆಫ್ IGRS ಅಂಡ್ ಭಂಡಾ. ಓಕೆ ಈಗ ಎಲ್ಲಿವರೆಗೂ ಸ್ಟೇಟ್ ಆಫ್ ಹಾರ್ಮೋನ್ಸ್ ಸರಿ ಆಗೋದಿಲ್ವೋ ಅಲ್ಲಿವರೆಗೂ ಈಗ LPG ಇಂದ ಸ್ಟಾರ್ಟ್ ಆಗಿದೆ. ಇನ್ನೊಂದು ವಾರ 10 ದಿವಸದಲ್ಲಿ ಪೆಟ್ರೋಲ್ ಡೀಸೆಲ್ಗೂ ಬಂದ್ಬಿಡುತ್ತೆ. ಎಸ್ ಮಾತಾಡಿಸ್ತೀನಿ ಸರ್. ಇದು ಕಂಟಿನ್ಯೂ ಆಗ್ತದೆ. ಆದ್ರೆ ಒಂದು ಮಾತ್ರ ಇದೆ, ತಾಳ್ಮೆಯನ್ನ ಕಳ್ಕೋಬಾರ್ದು. ಆಮೇಲೆ ಊಹಾಪೋಹದ ಸುದ್ದಿಗಳು ಅಂತೆ ಕಂತೆ ಅಂತ ಮಾಡಬಾರ್ದು ಅಂತ ನಂಗೆ ಅನಿಸ್ತದೆ. ಎಸ್ ಮಾತಾಡ್ತೀನಿ ಸರ್. ಪುಷ್ಪಾ ಮೇಡಮ್, ಈಗ ಸೇಮ್ ಅದೇ ವಿಚಾರ, ಸ್ಟೇಟ್ ಗೌರ್ಮೆಂಟ್ದು ಕೂಡ ಪಾತ್ರ ಇರುತ್ತೆ. ಇಲ್ಲಿ ಸಮಸ್ಯೆ ಆಗಿಲ್ಲ, ಸಮಸ್ಯೆನ ಸೃಷ್ಟಿ ಮಾಡಲಾಗ್ತಾ ಇದೆ ಹೀಗನ್ನುವಂಥ ಚರ್ಚೆನೂ ಆಗ್ತಾ ಇದೆ. ಅದೇ BJP ಅವರು ಕೂಡ ಅದೇ ಮಾತಾಡ್ತಾ ಇದ್ದು. ನೀವೇನು ಹೇಳ್ತೀರಿ, ಈ ಸಮಸ್ಯೆನ ನಿಭಾಯಿಸಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ಬಿಟ್ಟು ಕೇಂದ್ರದ ಮೇಲೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು? ಸರ್, ಸಮಸ್ಯೆ ಸೃಷ್ಟಿನೇ ಆಗಿಲ್ಲ ಅನ್ನೋದು ತಪ್ಪಾಗತ್ತೆ. ಸಮಸ್ಯೆ ಸೃಷ್ಟಿ ಆಗಿದೆ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ಈಗ ಇದು ಅಮೇರಿಕಾ, ಇರಾನ್ ಮತ್ತು ಇಸ್ರೇಲ್ ಜೊತೆ ಏನು ಇವಾಗ ಒಂದು ಯುದ್ಧ ನಡೀತಾ ಇದೆ, ನಮಗೆ ಬರಬೇಕಾದ ತೈಲ ಪೂರ್ತಿ ಪ್ರಮಾಣದಲ್ಲಿ ಪೂರೈಕೆ ಆಗ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದು ವೇಳೆ ಕೃತಕ ಅಭಾವ ಸೃಷ್ಟಿ ಆಗಿದೆ ಅನ್ನೋದಾದರೆ ಕರ್ನಾಟಕದಲ್ಲಿ ಮಾತ್ರ ಆಗಿದೆಯಾ? ನೀವೆಲ್ಲ ಕಡೆ ತೋರಿಸ್ತಿದ್ದೀರಾ. ಎಷ್ಟು ರಾಜ್ಯಗಳಲ್ಲಿ ಆಗಿದೆ? ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಇರೋ ಕಡೆನೇ ಆಗಿದೆಯಾ ಕರ್ನಾಟಕದಲ್ಲಿ? ಇಲ್ವಲ್ಲ ಸರ್. ಮಹಾರಾಷ್ಟ್ರದಲ್ಲೂ ಆಗಿದೆ, ತೆಲಂಗಾಣದಲ್ಲಾಗಿದೆ, ತಮಿಳ್ನಾಡಲ್ಲಾಗಿದೆ, ಆಂಧ್ರ ಅಲ್ಲಾಗಿದೆ, ಉತ್ತರ ಪ್ರದೇಶಲ್ಲೂ ಆಗಿದೆ. ಅಂದರೆ ಒಂದು ವೇಳೆ ಕೃತಕ ಅಭಾವನ ಸೃಷ್ಟಿ ಮಾಡಿರೋರು ಡೀಲರ್ಸ್ ಒಂದ್ ವೇಳೆ ಮಾಡಿದ್ದಾರೆ ಅನ್ನೋದಾದ್ರೆ ಅದ್ರ ಕ್ರಮ ತಗೊಳ್ಳೋಣ. ಆದ್ರೆ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನೋದು ತಪ್ಪಾಗುತ್ತೆ, ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಅನ್ನೋದು ತಪ್ಪಾಗುತ್ತೆ. ಇಲ್ಲ ಇಲ್ಲ, ಆ ವಿಚಾರ ಅಲ್ಲ. ಕರ್ನಾಟಕ ಈಗ ಬೇರೆ ಕಡೆನೂ ಸಮಸ್ಯೆ ಆಗಿದೆ, ಇಲ್ಲೂ ಸಮಸ್ಯೆ ಆಗಿದೆ ಅಂತ ಬಿಡಕ್ಕಾಗಲ್ವಲ್ಲ. ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಬಟ್ ಇಲ್ಲಿ ಸೊಲ್ಯೂಷನ್ ಹುಡುಕೋದ್ರ ಬದಲು ಏನಾಗ್ತಾ ಇದೆ, ಈಗ ಏನು ಹೋರಾಟ, ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ ಅಂತ ಹೇಳಿ ಏನು ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೋಟೆಲ್ ಮಾಲೀಕರ ಸಂಘಟನೆ ಹೇಳಿದಾಗ ಸಿದ್ದರಾಮಯ್ಯ ನಾವು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಇಲ್ಲ ಇಲ್ಲ, ಇವತ್ತು ನೋಡಿ ಏನು ಕ್ಯಾಬಿನೆಟ್ ನಡೀತು, ಅಲ್ಲಿ ಮುನಿಯಪ್ಪ ಅವರು ಹೇಳ್ತಾರೆ ತಿಂಗಳಿಗೆ 1 ಸಿಲಿಂಡ್ರು, ಅದರದೇ ಆದ ಕ್ರಮಗಳನ್ನ ತಗೊಳ್ಳೋಣ. ತಿಂಗಳಿಗೆ 1 ಸಿಲಿಂಡರ್ ಕೊಡೋ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದಷ್ಟು ಕ್ರಮಗಳು, ಅದಕ್ಕೆ ಇನ್ನೂ ರೂಪುರೇಷೆಗಳನ್ನ ಇವಾಗ ಅಭಾವ ಸೃಷ್ಟಿಯಾಗಿದೆ. ನಿನ್ನೆ ಇವತ್ತು ನಾಳೆ ನಾಳಿದ್ದು ರೂಪುರೇಷೆಗಳನ್ನ ಮಾಡೋಣ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ನೋಡಿರ್ಬೇಕು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಸಹ ತಗೊಳುತ್ತೆ. ನಾಗರಿಕರಿಗೆ ಅದರಿಂದ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾರಾಟ ಆಗೋ ಗ್ಯಾಸ್ ಬಗ್ಗೆ ಇಲ್ಲ ಇಲ್ಲ, ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಕಾಳಸಂತೆಯಲ್ಲಿ ತಪ್ಪು ಮಾರಾಟ ಮಾಡೋದಾಗ್ಲಿ ಅಥವಾ ಯಾರೇ ಒಬ್ರು ಅದನ್ನ ದಂಧೆ ರೂಪದಲ್ಲಿ ಅದನ್ನ ಬಚ್ಚಿಟ್ಟು ನಾಳೆ ಇನ್ನೂ ಹೆಚ್ಚಾಗಿ ಮಾರ್ಕೊಳ್ಳೋಣ ಅನ್ನೋದಾಗ್ಲಿ ಅದು ತಪ್ಪು. ಆಕ್ಚುಲಿ ಅದನ್ನ ನಾವು ತಡೆಗಟ್ಟೋ ನಿಟ್ಟಿನಲ್ಲಿ ಆ ಥರ ಯಾರಿಗಾದ್ರೂ ಕಂಡು ಬಂದ್ರೆ ಕಂಪ್ಲೇಂಟ್ ಕೊಡೋದು ಅಥವಾ ಏನು ಕ್ರಮಗಳಿದೆ ಅದನ್ನ ತಗೊಳ್ಳಿ ಅಂತ ನಾನು ಸಹ ಹೇಳ್ತೀನಿ. ಅದು ಮಾಡ್ತಿರೋದು ತಪ್ಪು, ಯಾರೇ ಮಾಡಿರ್ಬೋದು. ನಮ್ಮ ಪಕ್ಷದವ್ರು ಮಾಡಿದ್ರೆ ಇನ್ನೊಬ್ಬರು ಪಕ್ಷದವ್ರು ಮಾಡಿದ್ರೆ ಅನ್ನೋದು ಬೇಡ. ಒಟ್ಟಿನಲ್ಲಿ ಗ್ಯಾಸ್ ಡೀಲರ್ ಏಜೆಂಟ್ಗಳು ಮಾಡ್ತಿದಾರಾ, ಇವಾಗ ಒಂದು ರೀತಿಯಲ್ಲಿ ಅವ್ರ ಕಡೆನೆ ಬಟ್ಟು ಮಾಡಿ ತೋರಿಸ್ಬೇಕಾಗುತ್ತೆ. ನಮ್ಮ ಮನೇಲಿ ಗ್ಯಾಸ್ ಇರಲ್ಲ ಸರ್, ನಾವ್ ಎಷ್ಟು ಇಟ್ಕೊಳಕ್ಕಾಗತ್ತೆ? ಯಾರು ಇಟ್ಕೊಂಡಿರ್ತಾರೆ, ಯಾರು ಈ ಡೀಲರ್ ಇಟ್ಕೊಂಡಿರ್ತಾರೋ ಅವರೇ ಈ ತರ ಒಂದು ದಂಧೆ ಮಾಡಕ್ ಸಾಧ್ಯ ಅಂತಾನೆ ನಾವು ಬಟ್ಟು ತೋರಿಸ್ಬೇಕಾಗತ್ತೆ. ಒಂದು ವೇಳೆ ಆ ತರ ಯಾರಾದ್ರೂ ಮಾಡಿದ್ರೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಿ ಅಂತಾನೆ ಹೇಳಕ್ ನಾನು ಇಷ್ಟಪಡ್ತೀನಿ. ಕಾಳಸಂತೆದು ಕ್ರಮ ತೆಗೆದುಕೊಳ್ತೀರಿ. ಓಕೆ, ಈಗ ಅಭಾವ ಸೃಷ್ಟಿಯಾಗಿದೆ, ಈಗ ನಾಳೆ ಅಥವಾ ನಾಡಿದ್ರೊಳಗೆ ಅಷ್ಟೇ ನಾವು ಹೋಟೆಲ್ ನಡ್ಸಕ್ ಆಗಲ್ಲ, ಹೋಟೆಲ್ ಮುಚ್ಚಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದವರು ಪತ್ರ ಬರಿತಾ ಇದ್ದಾರೆ. ಅದಕ್ಕೆ ರಿಯಾಕ್ಷನ್ ಏನು? ಸರ್ಕಾರ ಏನ್ ಮಾಡುತ್ತೆ ಅಂತ ಏನು ಉತ್ತರ ಕೊಡ್ತಾರೆ? ಸರ್ಕಾರದ ಕೈಯಲ್ಲಿ ಆಗತ್ತೆ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಕ್ರಮವನ್ನ ಕೈಗೊಳ್ತಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಇದೆ, ಇನ್ನು ಎಷ್ಟು ದಿನಕ್ಕೆ ಆಗತ್ತೆ? ನೀವು ದೇಶದಲ್ಲೇ ನೋಡಿದಾಗ 70 ದಿನಗಳಿಗಾಗಷ್ಟು ನಮ್ಮ ಹತ್ರ ಇದೆ ಅಂತ ಮೊದಲು ಒಂದ್ಸಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. 6 ತಿಂಗಳಿಗಾಗಷ್ಟು ಇದೆ ಅಂತ ನರೇಂದ್ರ ಮೋದಿ ಅವರು ಒಂದು ಕಡೆ ಸ್ಟೇಟ್ಮೆಂಟ್. ಇಲ್ಲೂ ಶಾಲಿನಿ ರಜನೀಶ್ ಅವರು ಇನ್ನು 25 ದಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅಂದ್ರೆ ಕೊಡೋಣ, ಇಲ್ಲ ನೋಡಿ ಅಲ್ಲ ಒಂದು ನಿಮಿಷ, ಈ ಸಮಸ್ಯೆ ಕರ್ನಾಟಕದ್ದೇ ಆಗಿದ್ರೆ ಪರಿಹಾರ ಕರ್ನಾಟಕದ ಕೈಯಲ್ಲೇ ಇರುತ್ತೆ. ನಾನು ಆಗ್ಲೇನೆ ಹೇಳ್ದಂಗೆ 70 ದಿನ ಇದೆ ಅಂದಾಗ 10-12 ದಿವಸಕ್ಕೆ ದೇಶದಲ್ಲಿ ಯಾಕೆ ಈ ಕೂಗ್ ಕೇಳಿ ಬರ್ತಿದೆ? ನಿಮ್ಮದೇ ಮಾಧ್ಯಮದಲ್ಲಿ ಬರೋ ಹಾಗೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಯಾಕೆ ಅಭಾವ ಸೃಷ್ಟಿಯಾಗಿದೆ? ಸೊ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅದಕ್ಕೆ ಉತ್ತರ ಅಶ್ವಿನಿ ಅವ್ರು ಕೊಡ್ತಾರೆ. ಅಲ್ಲ, ನಾನು ಫಸ್ಟ್ ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ಅದನ್ನೇ ಹೇಳಿದ್ದು. ಪೆಟ್ರೋಲ್ ಮತ್ತೆ ಡೀಸೆಲ್ ಏನಿದೆ, ಈ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಇವತ್ತಿನವರೆಗೂ ಇಷ್ಟು ದಿನ ಯುದ್ಧ ನಡೆದಿದ್ರು ಕೂಡ ಇಡೀ ದೇಶದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಪ್ರಧಾನಿಗಳು ಹೇಳ್ದಂಗೆ 65ರಿಂದ 75 ದಿನಕ್ಕಾಗುವಷ್ಟು ನಮ್ಮ ಹತ್ರ ಫ್ಯೂಯಲ್ ಇದೆ. ಮತ್ತೆ ಈಗ ಕೆನಡಾ ಮತ್ತೆ ರಷ್ಯಾ ಹತ್ರ ಮಾತಾಡಿದ ಮೇಲೆ ಮಾರ್ಚ್ 1 ಮತ್ತು 2ಕ್ಕೆ ಅವರು ಕೂಡ 30% ಹೆಚ್ಚಿಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು LPG ಅಂಡ್ CNG ಕೂಡ ನಮ್ಗೆ ಥ್ರೂ ಕಂಟೈನರ್ಸ್ ಬರ್ತಾ ಇದೆ. ಸೊ ಲಾಜಿಸ್ಟಿಕಲಿ ಅಷ್ಟು ಡಿಸ್ಟೆನ್ಸ್ ಬರೋದಕ್ಕೆ ಟೈಮ್ ಆಗ್ತಿರೋದ್ರಿಂದ ಹಿಂಗಾಗಿದ್ದು. ನೋಡಿ, ಇಡೀ ವಿಶ್ವ ಕೋವಿಡ್ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಜನರು ಸಾಯೋವಾಗ ಆ ಇಡೀ ವಿಶ್ವನ ಬದುಕಿಸ್ಕೊಂಡಿದ್ದು ಭಾರತ, ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ. ಅದಕ್ಕೆ ಇವತ್ತು
ಭಾರತಕ್ಕೆ ಇಡೀ ವಿಶ್ವವಂದಿತ ಭಾರತ ಅಂತ ಹೇಳುತ್ತೆ. ಎಲ್ಲರೂ ಅಷ್ಟು ಗೌರವ ಕೊಡೋದು ನಮ್ಮ ಪ್ರಧಾನಮಂತ್ರಿಗಳಿಗೆ. ಅವ್ರು ನುಡಿದಂತೆ ನಡೀತಾರೆ. ಮತ್ತೆ ಅವ್ರಿಗೆ ಏನ್ ಗೊತ್ತಾ, ಫೋರ್ ಸೈಟ್ ಇದೆ, ಒಂದು ವಿಷನ್ ಇದೆ, ಮುಂದಕ್ಕೆ ಏನಾಗುತ್ತೆ ಈ ಅದಕ್ಕೆ ಮೇಡಮ್ ದೇಶದಲ್ಲಿ ಇವತ್ತು ಬೆರಣಿ ಇಟ್ಕೊಂಡು ಹೋಗ್ಬೇಕು, ಸೌದೆ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿರೋದು. ನೀವೇ ನಿಮ್ಮನ್ನ ಮಾತಾಡುವಾಗ ನೀವು ಮಾತಾಡುವಾಗ ನಾ ಮಾತಾಡಿಲ್ಲ ಆಯ್ತಾ. ಈಗ ಮನ್ರೇಗಾ ವಿಷಯದಲ್ಲೂ ಅಷ್ಟೇ. ಈಗ ನಾವು ಜಿ ಮಾಡಿದ್ದಕ್ಕೆ ಏನ್ ಮಾಡಿದ್ರು, ಬೊಬ್ಬೆ ಹೊಡೆದ್ರು. ಪ್ರಿಯಾಂಕಾ ಖರ್ಗೆ ಇಂದ ಸೇರ್ಕೊಂಡು ಎಲ್ಲಾರು ಬೊಬ್ಬೆ ಹೊಡೆದ್ರು. ಯಾಕೆ? 4.5 ಲಕ್ಷ ಜಾಬ್ ಕಾರ್ಡ್ ಫೇಕ್ ಇತ್ತು. ಗಂಡಸರು ಹೆಂಗಸರು ವೇಷ ಹಾಕೊಂಡು ಕೆಲಸ ಮಾಡ್ತಿದ್ರು, ಕಳ್ಳಸಂತೆ ನಡೀತಾ ಇತ್ತು. ಅದಕ್ಕೆ ಈಗ ಜಿ ಬಂದು ಡಿಬಿಟಿ ಮೂಲಕ ಮಾತಾಡ್ತಾ ಇಲ್ಲ ನಾನು. ಅಲ್ಲಿ ಯಾವ ತರ ಕಳ್ಳಸಂತೆ ಕಾಳರ ಸಂತೆ ನಡೆಯುತ್ತೆ ಅನ್ನೋದನ್ನ ಹೇಳಿದ್ನೋ, ಇದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗವರ್ನೆನ್ಸ್ ಸತ್ತೋಗಿರೋದ್ರಿಂದ ಬ್ಲಾಕ್ ಅಲ್ಲಿ ಮಾರೋದಕ್ಕೆ ಇವತ್ತು ಇವರು ಸ್ಟಾರ್ಟ್ ಮಾಡ್ಕೊತಾ ಇರೋದು. ಇವತ್ತು ಮೋಹನ್ ಸರ್ ಕೂಡ ಅವರು ಕೂಡ ಬೆಳಿಗ್ಗೆ ಹೋದಾಗ ಯಾವ ರೀತಿ ತಳ್ಳುತ್ತಿದ್ದಾರೆ ಕೂಪಕ್ಕೆ ಅಂತ. ಇದು ನಿಲ್ಲಬೇಕು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಜನರ ಬೇಡಿಕೆ ಇರುವಂತದ್ದು ಕಳ್ಳರ ಹಾವಳಿ ನಿಲ್ಬೇಕು. ಮತ್ತೆ ಯಾರು ಪ್ಯಾನಿಕ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಯಾಕೆಂತಂದ್ರೆ ಇವಾಗ ಇನ್ನ ಸಾಕಷ್ಟು ರಿಸರ್ವ್ಸ್ ಇದೆ. ಈಗ ಶಾಲಿನಿ ರಜನೀಶ್ ಅವರೇ ಹೇಳ್ತಾ ಇದಾರೆ, ಇವ್ರದೇ ಸರ್ಕಾರ ಇವ್ರದೇ ಸೆಕ್ರೆಟರಿ ಹೇಳ್ತಾ ಇದಾರೆ ಇನ್ನ 25 ದಿನಕ್ಕಿದೆ ಅಂತ. ಮೋದಿಜಿ ಅವರು ಅಷ್ಟೇ ಪೆಟ್ರೋಲ್ ಡೀಸೆಲ್ ಎಲ್ಲಾದ್ರೂ ನಮ್ಗೆ ಒಂದ್ ಪ್ರಾಬ್ಲಮ್ ಆಗ್ತಿದ್ಯಾ? ಯಾಕೆಂದ್ರೆ ಇನ್ನ 65 ರಿಂದ 75 ದಿನಕ್ಕೆ ಆಗೋಷ್ಟು ನಮ್ಮಲ್ಲಿ ರಿಸರ್ವ್ಸ್ ಇದೆ. ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ಲೋಕಲ್ ಗವರ್ಮೆಂಟ್ ಗ್ಯಾಸ್ ಇದ್ರೂನು ಕೂಡ ಸ್ಟಾಕ್ ಮಾಡ್ಕೊಂಡು, ಸ್ಟಾಕ್ ಯಾರು ಮಾಡ್ಕೋತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ಷರತ್ ಇಲ್ಲ ಅಂತಂದ್ರೆ ಎಸ್ಮಾ ಜಾರಿ ಆದ್ರೆ ಪ್ರಿಯಾಂಕಾ ಖರ್ಗೆ ಯಾಕೆ ಬೊಬ್ಬೆ ಹೊಡಿತಾರೆ ಸದನದಲ್ಲಿ? ಯಾಕೆಂದ್ರೆ ಎಸ್ಮಾ ಜಾರಿ ಆಗೋದ್ರಿಂದ ಟ್ರಾನ್ಸ್ಪರೆನ್ಸಿ ಬಂದಿದೆ. ಯಾರು ಕೂಡ ಲೂಟಿಕೋರರು ಸ್ಟಾಕ್ ಮಾಡೋಂಗಿಲ್ಲ, ಗೋಡೌನ್ ಗಳಲ್ಲಿ ಇಟ್ಕೊಳ್ಳೋಂಗಿಲ್ಲ. 100% ಟ್ರಾನ್ಸ್ಪರೆನ್ಸಿ ಜೈಲಿಗೆ ಹಾಕ್ತಾರಂತ ಅವ್ರನ್ನ. ಅದಕ್ಕೆ ಇವತ್ತು ಇವ್ರಗಳ ಕಡೆ ಇರೋರು ಸ್ಟಾಕ್ ಮಾಡ್ಕೋತಿದ್ದಾರೆ. ಅಂತ ಟೈಮಲ್ಲಿ ಪ್ರಿಯಾಂಕಾ ಖರ್ಗೆಯಿಂದ ಹಿಡ್ಕೊಂಡು ಸಿಎಂ ಸಿದ್ದರಾಮಯ್ಯ ಭಯ ಪಡ್ಕೊಂಡು ಇವತ್ತು ಸದನದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ. ಜನರಿಗೆ ಗವರ್ನೆನ್ಸ್ ಕೊಡದೆ ಭಯ ಹುಟ್ಟಿಸಿ ಬೀದಿನಲ್ಲಿ ನರಳಾಡುವಂತ ಮಾಡುವಂತದೇ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಆಗಿದೆ. ಈಗ ಇಲ್ಲಿಂದನೂ ಕೂಡ ಒಂದಷ್ಟು ಜನ ಆಯ್ಕೆಯಾಗಿ ಹೋಗಿದ್ದಾರೆ ಅಲ್ವಾ, MP ಆಗಿ ಗೆದ್ದು ಹೋಗಿದ್ದಾರೆ. ಎಷ್ಟು ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ? ಇದ್ರ ಬಗ್ಗೆ ಏನಾದ್ರು ಯಾರಾದ್ರೂ ಮಾತಾಡಿದ್ರೆ? ಯಾಕೆ ಬಿಜೆಪಿಲೇ ಹೆಚ್ಚಿರೋದು? ಅವ್ರು ಯಾಕೆ ಮಾತಾಡಿದ್ದಾರೆ? ಬಜೆಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗಿನ ಸಮಸ್ಯೆ ಅಲ್ಲ, ಯಾವುದೇ ಸಮಸ್ಯೆ ಬಂದರೂ ಮಾತಾಡಿಲ್ಲ ಅನ್ನೋದು ಬಿಜೆಪಿ. ನಮ್ಮ ಸಂಸದರಿಂದಲೇ ಕರ್ನಾಟಕ ಜಾಸ್ತಿ ಆಗಿರುವಂತದ್ದು. 3.64% ಇಂದ ಇವತ್ತು 4.16%ಗೆ ಜಾಸ್ತಿ ಆಗಿದೆ. ಇವತ್ತು ಕರ್ನಾಟಕಕ್ಕೆ ಬರುವಂತ ಹಣ ಅಂದರೆ ಅದರಲ್ಲಿ ನಮ್ಮ ಸಂಸದರು ಬಿಜೆಪಿ ಸಂಸದರ ಪಾತ್ರ ತುಂಬಾ ದೊಡ್ಡದಿದೆ. ಆಯ್ತಾ? ಇದನ್ನ ಇವ್ರು ಯಾರು ಒಪ್ಕೊಳ್ಳದೆ ಇದ್ರು ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಅಂಡ್ ಇದನ್ನ ನಿಭಾಯಿಸೋವಲ್ಲಿ ನಮ್ಮ ಪ್ರಧಾನಿಗಳು ಇಷ್ಟು ಸ್ಥಿರತೆ ಕಾಪಾಡಿರೋದಕ್ಕೆ ಮೋದಿಜಿ ಅವರ ನೇತೃತ್ವದ ಪೆಟ್ರೋಲಿಯಂ ಮಿನಿಸ್ಟರ್ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ಟಾಕ್ ಇದೆ, ನಮ್ಮ ಉತ್ತರ ಪ್ರದೇಶದಲ್ಲೂ ನಮ್ಮದೇ ಸರ್ಕಾರ ಇರುವಂತದ್ದು. ಹೌದು, ಜನ ಪ್ಯಾನಿಕ್ ಆಗೋದು ಬೇಡ ಅಂತ. ಯಾಕೆಂದ್ರೆ ಜನರಿಗೆ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಉತ್ತರ ಪ್ರದೇಶ ಪ್ಯಾನಿಕ್ ಆಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಮಾರ್ಚ್ 1 ಮತ್ತು 2ನೇ ತಾರೀಕು ಮಾತಾಡಿರೋ ಹಾಗೆ ನಮಗ್ ರಷ್ಯಾ ಮತ್ತೆ ಕೆನಡಾ ಇಂದ ಥ್ರೂ ಕಂಟೈನರ್ಸ್ ನಮಗ್ ಬರ್ತಾ ಇದೆ LPG CNG. ಹಾಗಾಗಿ ಈ 25 ದಿನ ಇವ್ರು ಶಾಲಿನಿ ರಜನೀಶ್ ಅವರು ಏನ್ ಹೇಳಿದಾರೆ, ಪ್ಯಾನಿಕ್ ಮಾಡ್ತಾ ಇದಾರೆ, ಕಾಳಸಂತೆಯಲ್ಲಿ ಮಾಡ್ತಾ ಇದಾರೆ, ಅದಕ್ಕೆ ಅವರು ಶ್ರೀರಕ್ಷೆ ಇದೆ ಅಂತ ನೀವು ಹೇಳ್ತಿದ್ದೀರಿ. ಮೇಡಮ್, ಪುಷ್ಪಾ ಮೇಡಮ್ ಹೇಳಿ ಆನ್ಸರ್. ಸರ್, ಮೇಡಮ್ ಹೇಳ್ತಾರೆ ಕರ್ನಾಟಕಕ್ಕೆ ಒಂದು ಕಾನೂನು, ಕರ್ನಾಟಕದ ಬಗ್ಗೆ ಮಾತಾಡಿದಾಗ ಅವ್ರದೇ ಬಾಯಲ್ಲಿ ಒಂದು ರೀತಿ ಮಾತು ಬರುತ್ತೆ, ಬೇರೆ ರಾಜ್ಯಗಳು ಬಂದಾಗ ಪ್ಯಾನಿಕ್ ಆಗ್ಬೇಡಿ ಅಂತ ಇವ್ರು ಹೇಳ್ತಾರೆ. ಕರ್ನಾಟಕದಲ್ಲಿ ಪ್ಯಾನಿಕ್
ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಎಸ್ಮಾ ಜಾರಿ ಆಗಿದ್ರಿಂದ ಈ ತರ ಆಯ್ತು ಅಂತ ಏನ್ ಮಾತು ಸರ್ ಅದು? ಕರ್ನಾಟಕದಲ್ಲಿರೋ ಸಮಸ್ಯೆನೂ ಒಂದೇ, ಉತ್ತರ ಪ್ರದೇಶದಲ್ಲಿರೋ ಸಮಸ್ಯೆನೂ ಒಂದೇ, ಮಧ್ಯಪ್ರದೇಶದಲ್ಲಿ ನೋಡಿ ನರೇಂದ್ರ ಮೋದಿ ಅವರ ಸರ್ ನಾನು ಅವ್ರು ಮಾತಾಡಿದಾಗ ನಾನು ಮಾತಾಡಿಲ್ಲ, ಈಗ ನಾನು ಟೈಮ್ ಮಾತಾಡ್ತೀನಿ. ಒಂದ್ ನಿಮಿಷ ತಿಳ್ಕೊಂಡ್ ಬನ್ನಿ ಮೇಡಮ್. ನಾನು ತಿಳ್ಕೊಂಡೆ ಬಂದಿದ್ದಾರೆ. ಮುಗಿಸ್ಬಿಡಿ. ಸರ್ ಈಗ ಮೋದಿ ಅವರು ಸಾಹೇಬ್ರು ಏನು 70 ದಿನಗಳವರೆಗೂ ಗ್ಯಾಸ್ ಇರುತ್ತೆ ಅಂದಾಗ 10-12ನೇ ದಿನಕ್ಕೆ ಈ ಅಭಾವ ಕ್ರಿಯೇಟ್ ಆಗಕ್ಕೆ ಮೂಲ ಕಾರಣ ಏನು? ರಿಫೈನರೀಸ್ ಗೌರ್ಮೆಂಟ್ 3 ಇದೆ, ಪ್ರೈವೇಟ್ 3 ಇದೆ. ಗೌರ್ಮೆಂಟ್ ರಿಫೈನರೀಸ್ ಅಲ್ಲಿ ಕಡಿಮೆ ಉತ್ಪಾದನೆ ಆಗುತ್ತೆ, 35 to 45% ನಿಮ್ಗೂ ಗೊತ್ತಿದೆ. ಹಾಗೆ ಪ್ರೈವೇಟ್ ಅಲ್ಲಿ ಜಾಸ್ತಿ ಆಗ್ತಿದೆ. ಆ ಪ್ರೈವೇಟ್ ನ ಮಾಡೋ ಬದಲು ಪ್ರೈವೇಟ್ ಅವ್ರಿಗೆ ಕೊಟ್ಟು ಲಾಭಾಂಶ ಅವ್ರಿಗೆ ಕೊಡೋ ಬದಲು ಅದೇ ರಿಫೈನರೀಸ್ ಇನ್ನೆರಡು ಗೌರ್ಮೆಂಟ್ ಇಂದ ಮಾಡಿ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಇಂತಹ ಅಭಾವ ಸೃಷ್ಟಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಂಬಾನಿನ ಉದ್ಧಾರ ಮಾಡಕ್ಕೆ ಹೋಗಿ ಲಕ್ಷ ಕೋಟಿ ಲಾಭವನ್ನ ಅಂಬಾನಿ ಅವರಿಗೆ ತೈಲದಲ್ಲಿ ಮಾಡಿಕೊಟ್ಟ ಮೋದಿ ಅವರು ಇವತ್ತು ಇಂಥ ಸಮಸ್ಯೆಗೆ ಕಾರಣ ಆಗಿದ್ದಾರೆ. ಭಯ ಹುಟ್ಟಿಸ್ತಿಲ್ಲ ಬಿಜೆಪಿ ಅವರೇ ಮಾಡ್ತಿರೋದು. ನಾಯಕರೇನ್ ಹೇಳ್ತಾರೋ ವಕ್ತಾರರಾಗಿ ಇವರು ಬಂದು ಇಲ್ಲಿ ಕರ್ನಾಟಕದ ಜನತೆಗೆ ಸುಳ್ಳು ಹೇಳಿ ಭಯ ನೀವು ಸುಳ್ಳು